ನಾನು ನಿಮ್ಮ ಜಿ ಡಿ ಲೈಫ್ ಸ್ಟೈಲ್ ಟರ್ನರ್ ಸ್ಪೆಷಲಿಸ್ಟ್. ನಾನಿವತ್ತೊಂದು ವಿಷಯವನ್ನು ಶೇರ್ ಮಾಡ್ಬೇಕನ್ನಿಸ್ತು. ಅದಕ್ಕೆ ಬೇಸಿಕಲಿ ಹೀಲಿಂಗ್ ಅಂದ್ರೇನು? ಹೀಲಿಂಗ್ ಅಂತಂದರೆ ನಮ್ಮಲ್ಲಿ ಕೆಲವೊಂದು ಭಾವನೆಗಳನ್ನು ಭಾಳ ದಿನಗಳಿಂದ ಹಿಡಿದಿಟ್ಕೊಂಡಿರ್ತೀವಿ. ಅದೇ ಥರ ನನಗೂ ಒಂದು ಭಾವನೆ ಇತ್ತು. ಏನು, ನಮ್ಮ ತಂದೆಯವರು ಎಂಡ್ ಮೂಮೆಂಟ್, ಅವರಿಗೆ ಹೆಲ್ತ್ ಇಶ್ಯೂ ಆದಾಗ ಭಾಳ ತೊಂದರೆ ಅನುಭವಿಸ್ತಿರ್ಬೇಕಾದ್ರೆ ಅವರಿಗೆ ನಾನೆಲ್ಲೋ ಅವ್ರಿಗೆ ಕೇಳಿದ್ದನ್ನು ಸಂಪೂರ್ಣವಾಗಿ ಅವರಿಗೆ ಫುಲ್ಫಿಲ್ ಮಾಡಲಿಲ್ಲೇನು ಅಂತ ಒಂದು ಭಾವನೆ ನನ್ನೆಲ್ಲರೂ ಉಳಿದಿತ್ತು. ಅಂದರೆ ಅವ್ರನ್ನ ಅವಾಗ ಆ ಟೈಮ್ ಒಳಗೆ ಹಾಸ್ಪಿಟ್ಲಿಗೆ ಇನ್ನೊಂದು ಸ್ವಲ್ಪ ಕರ್ಕೊಂಡು ಹೋಗಬೇಕಿತ್ತು, ಅವ್ರು ಆರಾಮಾಗ್ತಿದ್ರೇನೋ ಅಂಥೇಳಿ ನನ್ನ ಭಾವನೆ ಇತ್ತು. ಬಟ್ ಅವಾಗ ಏನು ಅನಿಸ್ತು ಅಂತಂದ್ರೆ ಕರೋನಾ ಇದ್ದ ಸಂದರ್ಭ. ಹಾಗಾಗಿ ನಾನು ಅದನ್ನು ಮಾಡಲಿಕ್ಕಾಗದೇ ಇರೋದ್ರಿಂದ ಅದೊಂದು ಗಿಲ್ಟ್ ನನ್ನಲ್ಲಿ ಕಾಡ್ತಿತ್ತು. ಏನಪ್ಪ, ನಾನು ನಮ್ಮ ತಂದೆಯವ್ರನ್ನ ಆ ಟೈಮಿಗೆ ಕರ್ಕೊಂಡು ಹೋಗಿದ್ರೆ ಆರಾಮಾಗ್ತಿದ್ರೇನೋ, ಯಾಕೆ ಕರ್ಕೊಂಡು ಹೋಗಲಿಲ್ಲ, ನನ್ನಿಂದ ತಪ್ಪಾತೇನೋ ಅನ್ನುವಂಥ ಒಂದು ಭಾವನೆ ನನ್ನಲ್ಲಿ ಉಳಿತು. ಅದು ನಾನು ಬಹಳ ದಿನಗಳಿಂದ ಹಿಂಗೆ ಭಾಳ ಒಳಗೆ ಫೀಲಿಂಗ್ ಅದನ್ನ ಇಟ್ಕೊಂಡು ನಾನು ಭಾಳ ಸ್ಟ್ರಗಲ್ ಮಾಡ್ತಿದ್ದೆ. ಏನಪ್ಪ, ಅದೊಂಥರ ಪ್ರತಿ ಸರಿ ಯೋಚನೆ ಮಾಡಿದಾಗೂ ಏನು ಹಿಂಗ್ಯಾಕಾಯಿತು, ಹೇಗೆ ಇದರಿಂದ ಹೊರಗೆ ಬರೋದು ಅನ್ನುವಂಥ ಒಂದು ಯೋಚನೆ ಬರ್ತಾಯಿತ್ತು. ಯಾವಾಗ ನಾನು ಹೀಲಿಂಗ್ ಸ್ಟಾರ್ಟ್ ಮಾಡಿದೆ, ಅವಾಗ ಅವರೊಂದಿಗಿದ್ದ ಭಾವನೆಗಳನ್ನು ಇವಾಗ ಅವರಿಲ್ಲ, ಆದರೂ ಅದನ್ನು ನಾನು ರಿಲೀಸ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಹೇಗೆ? EFT ಮೂಲಕ ನಾನು ಏನು ಮಾಡಿದೆ ಅಂತಂದರೆ, ಅವರಿಗೆ ಹೋಪ್ನೋಪ್ನ ಪ್ರೇಯರ್ ಮೂಲಕ ಸಾರಿ ಮತ್ತು ಥ್ಯಾಂಕ್ ಯು. ಫಸ್ಟು ನನ್ನಿಂದ ಆಗಿದ್ದು ಗಿಲ್ಟ್ ಅಂತೇಳಿ ನನಗೆ ಅನುಭವಿಸಿದ್ದಕ್ಕಾಗಿ ನಾನು ಸಾರಿ ಕೇಳಿದೆ. ಆಮೇಲೆ ನಾನು ಥ್ಯಾಂಕ್ ಯು ಹೇಳಿದೆ, ಧನ್ಯವಾದಗಳನ್ನ ಹೇಳಿದೆ. ಯಾಕಂದರೆ ಕೆಲವೊಂದು ಸಂದರ್ಭದೊಳಗೆ ಅವರಿಗೆ ಜೊತೆಗಿದ್ದು ಅವರಿಗೆ ನೋಡ್ಕೋಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾ ಬೇರೆ ಊರಾಗ ಕೆಲಸ ಮಾಡ್ತಿದ್ದೆ. ಆ ಉದ್ದೇಶಕ್ಕಾಗಿ ಅವ್ರ ಜೊತೆಗೆ ಇರೋಕ್ಕಾಗಲಿಲ್ಲ, ಅವ್ರು ನೋಡ್ಕೊಳಕ್ಕಾಗಲಿಲ್ಲ. ಆ ಗಿಲ್ಟು ಇತ್ತು. ಅದ್ರ ಸಲುವಾಗಿ ನಾನು ಅವ್ರಿಗೆ ಸಾರಿನೂ ಕೇಳಿದೆ, ಅವರಿಗೆ ಥ್ಯಾಂಕ್ ಯೂನು ಹೇಳಿದೆ. ಅವಾಗ ಅದು ನನ್ನ ಬಾಡಿ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡಿಂದ ಕಂಪ್ಲೀಟಾಗಿ ದೂರ ಆಯಿತು. ಎಷ್ಟೋ ದಿನಗಳ ನೋವು ನಮಗೆ ನಮ್ಮ ಬಾಡಿ ಒಳಗೆ ಸ್ಟೋರ್ ಆಗಿರ್ತವೆ. ಅವನ್ನ ನಾವು ರಿಲೀಸ್ ಮಾಡದೇ ಇದ್ದಾಗ ಅವು ಏನಾಗ್ತವೆ ಅಂತಂದರೆ, ಒಂದು ಎಮೋಷ್ನಲ್ ಬ್ಲಾಕ್ ಆಗಿ ಕ್ರಿಯೇಟ್ ಆಗ್ತವೆ. ಅಂದರೆ ಅವು ಏನು ಮಾಡ್ತಿರ್ತಾವೆ ಅಂತಂದ್ರೆ, ನಿಮ್ಮ ಬೆಳವಣಿಗೆಗೆ ಅಡೆತಡೆಗಳಾಗಿ ಪ್ರತಿ ಸರನೂ ನೀವು ಒಂದು ಯೋಚನೆ ಮಾಡಿದಾಗ ಅವ್ರ ಬಗ್ಗೆ ಭಾವನೆ ಬಂದಾಗ ಆ ಭಾವನೆಗಳು ಬಂದು ನಿಮ್ಮ ಬೆಳವಣಿಗೆಗಳನ್ನು ಕುಂಠಿತಗೊಳಿಸ್ತವೆ. ಅದಕ್ಕೆ ಸಾಧ್ಯ ಆದಷ್ಟು ಅದನ್ನು ನೀವು ಬಿಡುಗಡೆಗೊಳಿಸಿದರೆ ನಿಮ್ಮ ಬೆಳವಣಿಗೆಗಳನ್ನು ಇನ್ನೂ ಹೆಚ್ಚಿಗೆ ಪ್ರಮಾಣದೊಳಗೆ ತೊಗೊಂಡು ಹೋಗ್ಬೋದು. ಯಾಕಂತಂದ್ರೆ ಸಂದರ್ಭಗಳು ನಾವು ಮಾಡ್ಕೊಂಡಿರೋದಲ್ಲ, ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿರ್ತದೆ. ಅದನ್ನು ನಾವು ರಿಲೀಸ್ ಮಾಡದೇ ಇದ್ದಾಗ ಅದು ನಮ್ಮಲ್ಲೇ ಉಳ್ಕೊತೈತಿ. ಆ ಉದ್ದೇಶಕ್ಕಾಗಿ ಅದನ್ನು ಎಟ್ ಎನಿ ಕಾಸ್ಟ್ ರಿಲೀಸ್ ಮಾಡಲೇಬೇಕು. ನಾ ಈ EFT ಕಲ್ತ ಮೇಲೆ ನನಗೆ ಭಾಳ ತುಂಬ ಹೆಲ್ಪ್ ಆಯ್ತು. ಅದ್ರ ಮೂಲಕ ನಾನು ಅದನ್ನು ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಯಿತು. ಇದೇ ಥರದ ಸಮಸ್ಯೆ ನೀವೇನಾದರೂ ಫೇಸ್ ಮಾಡ್ತಾಯಿದ್ರಿ ಅಂತ ಅನಿಸಿದರೆ ನೀವು ನನಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಏನೈತಿ ಸಮಸ್ಯೆ, ಅದನ್ನು ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.